ಓಂ ಶ್ರೀ ಸಾಯಿರಾಮ್. ಸತ್ಯಸಾಯಿ ವಾಹಿನಿ ಅಧ್ಯಾಯ 11. ವೇದಗಳಲ್ಲಿ ಮೌಲ್ಯಗಳು. ವೇತ್ತಿ ಇತಿ ವೇದ, ತಿಳಿದುಕೊಳ್ಳುವುದು ಅಥವಾ ಜ್ಞಾನವೇ ವೇದ. ಅಂದರೆ ಮಾನವನು ವೇದಗಳಿಂದ ಸರಿಯಾದ ನಡೆವಳಿಕೆಯ ನೀತಿ ಸೂತ್ರವನ್ನು, ನಿಜವಾದ ಜ್ಞಾನವನ್ನು ಪಡೆಯಬಹುದು. ಜನನದಿಂದ ಮರಣದವರೆಗೆ ಮಾನವನ ಕರ್ತವ್ಯಗಳು ಯಾವುವು ಎಂಬುದನ್ನು ವೇದಗಳು ತಿಳಿಸಿಕೊಡುತ್ತವೆ. ವಿದ್ಯಾರ್ಥಿಯಾಗಿ, ಗೃಹಸ್ಥನಾಗಿ, ತಪಸ್ವಿಯಾಗಿ, ಸನ್ಯಾಸಿಯಾಗಿ ಅವನ ಹಕ್ಕು ಬಾಧ್ಯತೆಗಳಾವುವು ಎಂಬುದನ್ನು ವರ್ಣಿಸುತ್ತವೆ. ವೇದಗಳ ಆದೇಶ ಏನೆಂಬುದನ್ನು, ಆ ಮಂತ್ರಗಳ ಅಂತರಾರ್ಥವೇನೆಂಬುದನ್ನು, ವಿಧಿ ನಿಷೇಧವನ್ನು ಸರಳವಾಗಿ ತಿಳಿಸಿಕೊಡುವ ಸಲುವಾಗಿಯೇ ಕಾಲಕ್ರಮದಲ್ಲಿ ವೇದಾಂತಗಳು, ಪುರಾಣಗಳು, ಇತಿಹಾಸ, ಕಾವ್ಯಗಳು ಕಾಣಿಸಿಕೊಂಡವು. ಆದ್ದರಿಂದ ಮಾನವನು ತನ್ನದೇ ಮಹತ್ವವನ್ನು, ನಿಜ ಸ್ವರೂಪವನ್ನು ಗ್ರಹಿಸಲು ಬಯಸುವುದಾದರೆ ವಿವರಣಾತ್ಮಕ ಶಾಸ್ತ್ರಕೃತಿಗಳನ್ನು ಅವನು ಅಧ್ಯಯನ ಮಾಡಬೇಕಾಗುತ್ತದೆ. ನಮ್ಮ ಪ್ರಾಚೀನರು ಶಿಷ್ಯರಿಗೆ ವೇದಗಳನ್ನು ಕಲಿಸುವುದಕ್ಕಿಂತಲೂ ಮೊದಲೇ ವೇದಾಂಗಗಳನ್ನು, ಇತರ ಸಂಬಂಧಿತ ಕೃತಿಗಳನ್ನು ಕಲಿಸುತ್ತಿದ್ದುದಕ್ಕೆ ಇದೇ ಕಾರಣ. ಇದು ಹಿಂದಿನ ಕಾಲದ ಆಶ್ರಮಗಳಲ್ಲಿ, ಗುರುಕುಲಗಳಲ್ಲಿ ಕಡ್ಡಾಯವಾಗಿತ್ತು. ಆಗ ಭಾರತೀಯರು 14 ವಿದ್ಯೆಗಳನ್ನು ಕಲಿಯುತ್ತಿದ್ದರು, ವೇದಗಳನ್ನು ಕಂಠಪಾಠ ಮಾಡುತ್ತಿದ್ದರು. ಈ ರೀತಿಯಲ್ಲಿ ವೇದಗಳನ್ನು ಕಲಿತುಕೊಂಡಿರುವವನನ್ನು ಜಡ ಅಥವಾ ನಿಷ್ಕ್ರಿಯನೆಂದು ಕರೆಯುತ್ತಿದ್ದರು. ಆ ಪದಕ್ಕೆ ಅವನಿಗೆ ಏನೂ ಗೊತ್ತಿಲ್ಲ ಎಂಬ ಅರ್ಥವಿರಲಿಲ್ಲ. ಅದರ ಅರ್ಥ ಅವನು ಇನ್ನು ಮುಂದೆ ಕಲಿಯಬೇಕಾದುದು ಏನೂ ಉಳಿದಿಲ್ಲ, ಆದ್ದರಿಂದ ಅವನು ನಿಷ್ಕ್ರಿಯನಾಗಿದ್ದಾನೆ, ಸಂತೃಪ್ತನಾಗಿದ್ದಾನೆ ಎಂದರ್ಥವಾಗುತ್ತಿತ್ತು. ವೇದಗಳ ಅಧ್ಯಯನದ ಮೂಲಕ ಅವನು ಸಮಸ್ತ ಜ್ಞಾನದ ಪ್ರಭುವಾಗಿದ್ದಾನೆ ಎಂದರ್ಥವಾಗುತ್ತಿತ್ತು. ಮನುಷ್ಯ ಜನ್ಮವನ್ನು ಸಾರ್ಥಕಗೊಳಿಸಬೇಕಾದರೆ ವೇದಾಧ್ಯಯನ ಮಾಡಬೇಕಾದುದು ಅತ್ಯವಶ್ಯವಾಗಿತ್ತು. ಮಾನವ ಜೀವನದ ಮೌಲ್ಯಗಳನ್ನು ನಿರ್ಧರಿಸುವುದರಲ್ಲಿ ವೇದಗಳೇ ಪರಮೋನ್ನತ ಪ್ರಮಾಣ ಎಂದು ಭಾರತೀಯ ಸಂಸ್ಕೃತಿ ವಾಹಿನಿಯು ಉದ್ದಕ್ಕೂ ಒತ್ತಿ ಹೇಳುತ್ತಲೇ ಬಂದಿದೆ. ವೇದಗಳಲ್ಲಿ ಮೊದಲನೆಯದು ಋಗ್ವೇದ. ಇದರಲ್ಲಿ 10 ಮಂಡಲಗಳು ಅಥವಾ ಭಾಗಗಳಿವೆ. ಮೊದಲ 9 ಭಾಗಗಳಲ್ಲಿ ಭಗವಂತನನ್ನು ಅಗ್ನಿ, ಇಂದ್ರ, ಮರುತ್, ಉಷಸ್ ಮೊದಲಾದ ಬೇರೆ ಬೇರೆ ನಾಮಗಳಲ್ಲಿ ಸ್ತುತಿಸುವ ಮಂತ್ರಗಳಿವೆ. ಈ ಸ್ತುತಿಗೀತೆಗಳು ಹೇಗೆ ರೂಪುಗೊಂಡವು ಎಂಬುದನ್ನು ಕುರಿತು ಇತಿಹಾಸ ತಜ್ಞರು, ಸಂಶೋಧಕರು ಹಲವು ಸಿದ್ಧಾಂತವನ್ನು ಮಂಡಿಸಿದ್ದಾರೆ, ವಿವರಿಸಿದ್ದಾರೆ. ಆ ದಿನಗಳಲ್ಲಿ ಮಾನವರು ಅಗ್ನಿ, ವಾಯು, ಮರುತ್ ಮೊದಲಾದವು ತಮಗಿಂತ ಬಹುಶಕ್ತಿಶಾಲಿಗಳು ಎಂಬುದನ್ನು ಅರ್ಥ ಮಾಡಿಕೊಂಡು ಅವರ ದೈವಿಕ ಗುಣಗಳನ್ನು ವರ್ಣಿಸಿ, ಸ್ತುತಿಸಿ, ಸಂತೋಷಪಡಿಸಲೆತ್ನಿಸಿದರು. ವೇದಗಳಲ್ಲಿ ಎರಡನೆಯದು ಯಜುರ್ವೇದ. ಇದಕ್ಕೆ 2 ಮುಖ್ಯವಾದ ಶಾಖೆಗಳಿವೆ, ಕೃಷ್ಣ ಯಜುರ್ವೇದ ಮತ್ತು ಶುಕ್ಲ ಯಜುರ್ವೇದ. ಯಜುರ್ವೇದವು ಗಂಗಾ ನದಿ ಮತ್ತು ಅದರ ಆಸುಪಾಸಿನ ಪ್ರದೇಶಗಳನ್ನು ಉಲ್ಲೇಖಿಸುತ್ತದೆ. ಅದು ಉತ್ತರ ಮೀಮಾಂಸಾ ತತ್ವ ಚಿಂತನೆಯ ಮೂಲವಾಗಿದೆ. ಆ ವೇಳೆಗೆ ಜನರು ಕಾಡು ಪ್ರದೇಶವನ್ನೂ ಬೇಸಾಯ ಯೋಗ್ಯ ಪ್ರದೇಶಗಳನ್ನು ಬೇರೆ ಬೇರೆಯಾಗಿ ಗುರುತಿಸಿ ಹಳ್ಳಿಗಳಲ್ಲಿ ವಾಸ ಮಾಡಲು ಆರಂಭಿಸಿದ್ದರು. ವೇದಗಳ ಕೆಲ ಭಾಗಗಳನ್ನು ಯಜುರ್ವೇದವಾಗಿ ರೂಪಿಸಲು, ಪ್ರತ್ಯೇಕಿಸಲು ಪ್ರೇರಕವಾದ ಒಂದು ಕಾರಣವಿದೆ. ಯಜುರ್ವೇದದಲ್ಲಿ ಅರಣ್ಯಕಗಳು ಅಥವಾ ಅಡವಿಗೆ ಸಂಬಂಧಪಟ್ಟ ಪಠ್ಯಗಳು ಎಂಬ 7 ಭಾಗಗಳಿವೆ. ಹೆಸರೇ ಸೂಚಿಸುವ ಹಾಗೆ ಅರಣ್ಯದ ಏಕಾಂತದಲ್ಲಿ ಮತ್ತು ನಿಶ್ಶಬ್ದ ಸನ್ನಿವೇಶದಲ್ಲಿ ಮಾತ್ರವೇ ಆಚರಿಸಬೇಕಾದ ಕೆಲವು ಆಧ್ಯಾತ್ಮಿಕ ಸಾಧನೆಗಳನ್ನು ಅವು ಹೇಳುತ್ತವೆ. ಮೂರನೆಯದು ಸಾಮವೇದ. ಈ ಸಂಕಲನದಲ್ಲಿ ಋಗ್ವೇದದ ಅನೇಕ ಋಕ್ಕುಗಳು ಪುನರುಕ್ತಗೊಂಡಿವೆ, ಆದರೆ ಹಾಡಲು ಯೋಗ್ಯವಾಗುವಂತೆ ಪ್ರಸ್ತಾರಗಳ ಸಮೇತ. ವೈದಿಕ ಯಜ್ಞ ಯಾಗಾದಿ ಆಚರಣೆಗಳ ಸಂದರ್ಭದಲ್ಲಿ ಅವುಗಳನ್ನು ಹಾಡುತ್ತಿದ್ದರು. ಆದ್ದರಿಂದ ಸಾಮವೇದವು ಮುಖ್ಯವಾಗಿ ಸ್ವರ ಅಥವಾ ಸಂಗೀತ ಪ್ರಸ್ತಾರ. ಋಗ್ವೇದ ಕಾಲದ ಆರ್ಯರು ಸಿಂಧೂ ನದಿಯ ದಂಡೆಯ ಮೇಲೆ ವಾಸ ಮಾಡುತ್ತಿದ್ದರು. ಯಜುರ್ವೇದವು ಅವರ ಅರಿವಿಗೆ ಬರುವ ವೇಳೆಗೆ ಅವರು ಗಂಗಾ ನದಿ ದಡಗಳಲ್ಲಿದ್ದರು. ಸಾಮವೇದದ ಗೀತೆಗಳೂ ಅದೇ ಯುಗದ ದರ್ಶನಗಳು. ಆದರೆ ಬಹುಶಃ ಆ ವೇಳೆಗೆ ಜನರು ಭಾರತದ ಮಧ್ಯಭಾಗವನ್ನು ವ್ಯಾಪಿಸಿಕೊಂಡಿದ್ದಿರಬಹುದು. ಸಾಮವೇದವನ್ನು ಅದರ ಗೇಯ ಗುಣವನ್ನು ತೋರಿಸುವ ಸಲುವಾಗಿ ಗಾನವೇದವೆಂದೂ ಕರೆಯುತ್ತಿದ್ದರು. ಎಲ್ಲ ಗಾಯನ ಪಂಥಗಳೂ ಶೈಲಿಗಳೂ ಸಾಮವೇದವು ಗುರುತಿಸುವ ಶೈಲಿಗಳಿಂದ ಮೂಡಿದುವೇ ಆಗಿವೆ. ಸಮಸ್ತ ರಾಗಗಳೂ ಪಲುಕುಗಳೂ ಈ ವೇದದಲ್ಲಿ ಅಳವಟ್ಟಿವೆ. ನಾಲ್ಕನೆಯದು ಅಥರ್ವವೇದ.
ಹಲವರು ಇದನ್ನು ಹಲವು ರೀತಿಗಳಲ್ಲಿ ವಿವರಿಸಿದ್ದಾರೆ. ಕೆಲವರು ಇದಕ್ಕೆ ವೇದದ ಸ್ಥಾನಮಾನ ಸಲ್ಲದು ಎಂದೂ ವಾದ ಮಾಡಿದ್ದಾರೆ. ಮಿಕ್ಕ 3 ವೇದಗಳನ್ನು ಕ್ರೋಢೀಕರಿಸಿದ ನಂತರ ಉಳಿದುದೆಲ್ಲವೂ ಸೇರಿ ಅಥರ್ವ ವೇದವಾಯಿತು ಎಂದು ಇತರ ಕೆಲವರು ಅಭಿಪ್ರಾಯಪಡುತ್ತಾರೆ. ಇತರ ವೇದಗಳಲ್ಲಿ ದೇವರ ಶಕ್ತಿ ಮತ್ತು ಮಹಿಮೆಗಳು ವರ್ಣಿತವಾಗಿವೆ. ಈ ವೇದದಲ್ಲಾದರೆ ಮಾನವನು ತನ್ನ ಸಾಧನೆಯಿಂದ ಪರಿಶ್ರಮದಿಂದ ಸಂಪಾದಿಸಿಕೊಳ್ಳಬಹುದಾದ ಕೆಲವು ಶಕ್ತಿಗಳು ಮತ್ತು ಮಹಿಮೆಗಳು ಉಲ್ಲೇಖಿಸಲಾಗಿದೆ. ಇದೇ ಅಥರ್ವಣ ವೇದದ ವೈಶಿಷ್ಟ್ಯ. ಹಠಯೋಗ, ತಿರಸ್ಕರಣಿ ವಿದ್ಯಾ, ಅಷ್ಟಯೋಗ ಇವು ಮಾನವನಿಗೆ ದೊರಕಿರುವುದೇ ಈ ವೇದದಿಂದ. ಆದರೆ ಭಗವತ್ ಕೃಪೆಯನ್ನು ಗಳಿಸುವುದರಿಂದ ಬೇರೆ ಯಾವ ವಿಧಾನದಿಂದಲೂ ಪಡೆಯಲು ಸಾಧ್ಯವಿಲ್ಲದ ಸಾಮರ್ಥ್ಯ ಹಾಗೂ ಕೌಶಲ್ಯಗಳನ್ನು ಮಾನವನು ಪಡೆಯಬಹುದು. ಒಟ್ಟಿನಲ್ಲಿ ವೇದಗಳು ಮಾನವನಿಗೆ ಅತ್ಯಂತ ಮುಖ್ಯವಾದವು ಮತ್ತು ಅವು ಜ್ಞಾನದ ಇಡೀ ಶ್ರೇಣಿಯನ್ನೇ ಒಳಗೊಳ್ಳುತ್ತವೆ. ಅವು ಭಾರತೀಯ ಸಂಸ್ಕೃತಿಯ ಮೂಲ ಸೆಲೆಗಳು. ಇವು ಋಷಿಗಳು ಪಡೆದ ದಿವ್ಯ ದರ್ಶನಗಳ ಮತ್ತು ದಿವ್ಯಾನುಭವಗಳ ದಾಖಲೆಗಳಾಗಿವೆ. ಅವುಗಳ ಕರ್ತೃ ಯಾವನೇ ಒಬ್ಬ ವ್ಯಕ್ತಿಯಲ್ಲ, ಭಗವಂತನೇ ಅವುಗಳನ್ನು ಅಪಾರ ಕರುಣೆಯಿಂದ ಲೋಕಕ್ಕೆ ಪ್ರಕಟಿಸಿದನು. ಈ ಪರಮಪೂಜ್ಯವಾದ ವೇದಗಳನ್ನು ಇಂದಿಗೂ ಅತ್ಯಂತ ಪರಿಶುದ್ಧವಾಗಿ ದೋಷರಹಿತವಾಗಿ ಉಳಿಸಿಕೊಳ್ಳಲಾಗಿದೆ. ಹೇಗೆಂದರೆ ಅದನ್ನು ಗುರುವು ನೇರವಾಗಿ ಶಿಷ್ಯನಿಗೆ ಕಲಿಸಿಕೊಡುವ ಪರಿಪಾಠವನ್ನೇ ಇಂದಿಗೂ ಉಳಿಸಿಕೊಂಡು ಬರಲಾಗಿದೆ. ಪೀಳಿಗೆಯಿಂದ ಪೀಳಿಗೆಗೆ ಹೀಗೇ ಮುಂದುವರೆದು ಬಂದಿದೆ. ವೇದಗಳು ಕಾಲಾತೀತವಾದ್ದರಿಂದ, ಕರ್ತೃರಹಿತವಾದ್ದರಿಂದ ಎಲ್ಲರೂ ಅವುಗಳನ್ನು ಒಪ್ಪಿಕೊಳ್ಳಬಹುದಾಗಿದೆ. ಅವುಗಳ ಮೌಲ್ಯವನ್ನು ಯಾರೂ ಅಲಕ್ಷಿಸಲಾರರು ಅಥವಾ ನಿರಾಕರಿಸಲಾರರು. ಒಳಗಿನ ವಸ್ತು ವೈವಿಧ್ಯ ಏನೇ ಇರಲಿ, ವ್ಯಾಖ್ಯಾನಗಳು 4 ವೇದಗಳ ಮೂಲಭೂತವಾದ ಉಪದೇಶ ಒಂದೇ ಆಗಿದೆ ಎಂಬುದನ್ನು ಒಪ್ಪುತ್ತವೆ. ಧರ್ಮಾಚರಣೆಗಳು, ಪೂಜಾ ವಿಧಾನಗಳು, ಜಿಜ್ಞಾಸೆಯಿಂದ ಮೂಡಿ ಬಂದ ನಿರ್ಣಯಗಳು ಇವೆಲ್ಲ ಮಾನವನಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಂಬ 4 ಪುರುಷಾರ್ಥಗಳನ್ನು, ಜೀವನದ ಲಕ್ಷ್ಯಗಳನ್ನು ಸಾಧಿಸಲು ನೆರವು ನೀಡುತ್ತವೆ. ವೇದಗಳ ಮೇಲೆ ಪ್ರಭುತ್ವ ಸಂಪಾದಿಸಿಕೊಳ್ಳುವುದು ತುಂಬ ಕಷ್ಟ. ಆದ್ದರಿಂದ ನಾವು ಶ್ರುತಿಯನ್ನು ವ್ಯಾಖ್ಯಾನಿಸಲು ವಿಸ್ತಾರವಾದ ಸ್ಮೃತಿ ಸಾಹಿತ್ಯವನ್ನು, ಪುರಾಣಗಳನ್ನು, ಇತಿಹಾಸಗಳನ್ನು ರಚಿಸಿ ಬೆಳೆಸಿದ್ದೇವೆ. ಬಹುದೂರದೃಷ್ಟಿಯಿಂದ ಮಹರ್ಷಿಗಳು ಐತಿಹಾಸಿಕ ಹಾಗೂ ಪೌರಾಣಿಕ ಘಟನೆಗಳನ್ನು ಆಧರಿಸಿ ಈ ಸಾಹಿತ್ಯ ರಾಶಿಯನ್ನು ರಚಿಸಿದರು. ಕರ್ಮ ಮತ್ತು ಜ್ಞಾನಗಳು ಕಾರಣ ಮತ್ತು ಪರಿಣಾಮಗಳ ಹಾಗೆ ಸಂಬಂಧಪಟ್ಟಿವೆ. ಆದ್ದರಿಂದ ಶ್ರುತಿ ಮತ್ತು ಸ್ಮೃತಿಗಳ ಕರ್ಮ ವಿಭಾಗಗಳು ಕ್ರಿಯಾಪರತೆಯನ್ನು ಒತ್ತಿ ಹೇಳುತ್ತಾ ಸತ್ಯದ ಹೊಸ ಆಯಾಮಗಳನ್ನು ಕಂಡುಹಿಡಿಯಲು ದಾರಿ ಮಾಡಿದುವು. ಒಬ್ಬ ಅಲೌಕಿಕನಾದ ಭಗವಂತನ ಹೆಚ್ಚು ಸ್ಪಷ್ಟವಾದ ಸಮೀಪ ಚಿತ್ರವನ್ನು ಒದಗಿಸಿದುವು. ಜ್ಞಾನ ಮಾರ್ಗದ ಆಧ್ಯಾತ್ಮಿಕ ಚಿಂತನೆಗಳು ಭಗವಂತನ ಸ್ಪಷ್ಟತರ ಕಲ್ಪನೆಗಳಿಗೆ ದಾರಿ ಹಾಕಿಕೊಟ್ಟು ಕರ್ಮಕ್ಕೆ ಉತ್ತಮತರ ಅರ್ಥವನ್ನು, ಉನ್ನತ ಉದ್ದೇಶವನ್ನೂ ಒದಗಿಸಿದುವು. ಕರ್ಮದ ಫಲವನ್ನು ಶ್ರದ್ಧೆಗೆ ಪರಿಮಾಣಾನುಸಾರಿ ಆಯಿತು. ಕರ್ಮದಲ್ಲಿ ಶ್ರದ್ಧೆಯಾದರೋ ಜ್ಞಾನದ ಮೂಲಕ ಗಳಿಸಿದ ಭಗವತ್ ಪ್ರಜ್ಞೆಗೆ ಪರಿಮಾಣಾನುಸಾರವಾಯಿತು. ಸತ್ಕರ್ಮ ನಿರತನಾಗಬೇಕಾದರೆ ಜ್ಞಾನವು ಬಹು ಮುಖ್ಯವಾದ ಪೂರ್ವಗತ್ಯ. ಆ ಜ್ಞಾನವನ್ನು ಅಂತಿಮವಾಗಿ ವೇದಗಳಿಂದ ಪಡೆಯಬೇಕು. ಅದು ವೇದಗಳ ಬೋಧನೆಯ ಮೇಲೆಯೇ ನಿಂತಿದೆ. ವಾಸ್ತವವಾಗಿ ಹೇಳುವುದಾದರೆ ಕರ್ಮವು ಧರ್ಮದ ಆಚರಣೆ. ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಏನೇನನ್ನು ಮಾಡಬೇಕು, ಏನೇನನ್ನು ಮಾಡಬಾರದು ಎಂಬ ವಿಚಾರವಾಗಿ ಉಪನಿಷತ್ತುಗಳು ನಮಗೆ ಮಾರ್ಗದರ್ಶನ ನೀಡುತ್ತವೆ. ತಾಯಿಯನ್ನು ದೇವರೆಂದು ಪೂಜಿಸು, ತಂದೆಯನ್ನು ದೇವರೆಂದು ಪೂಜಿಸು, ಗುರುವನ್ನು ದೇವರೆಂದು ಪೂಜಿಸು, ಅತಿಥಿಯನ್ನು ದೇವರೆಂದು ಪೂಜಿಸು ಎಂಬುದಾಗಿ ಅವು ನಿರ್ದೇಶಿಸುತ್ತವೆ. ಸತ್ಯವನ್ನು ಎಂದಿಗೂ ಅಲಕ್ಷಿಸಬಾರದು, ಧರ್ಮವನ್ನು ಎಂದಿಗೂ ಅಲಕ್ಷಿಸಬಾರದು ಎಂದು ಎಚ್ಚರಿಕೆ ಕೊಟ್ಟಿವೆ. ಆದ್ದರಿಂದ ಇಲ್ಲಿ ಇತ್ಯಾತ್ಮಕ, ನೇತ್ಯಾತ್ಮಕ ಬೋಧನೆಗಳೆರಡೂ ಇವೆ. ಈ ಉಪದೇಶಗಳನ್ನು ಪಾಲಿಸಿ ಬೇರೆ ಯಾವುದನ್ನೂ ಅಲ್ಲ. ಸತ್ಪಥದಲ್ಲಿ ಪ್ರಗತಿಗೆ ಯಾವುದು ಹಿತಕರವೋ ಅದನ್ನು ಸ್ವೀಕರಿಸಿ, ಇತರ ಸಲಹೆಗಳನ್ನಲ್ಲ. ಹೀಗೆ ಉಪನಿಷತ್ತುಗಳು ಬೋಧಿಸಿವೆ. ಆ ಕಾಲದಲ್ಲಿ ರಾಜನೇ ಋಷ್ಯಾಶ್ರಮಗಳಿಗೆ ಹೋಗಿ ಉಪನಿಷತ್ತಿನ ಋಷಿಗಳ ಪಥದಲ್ಲಿ ಕುಳಿತು ವಿದ್ಯಾಭ್ಯಾಸ ಮಾಡುತ್ತಿದ್ದನು. ವೈದಿಕ ಸಾಹಿತ್ಯದ ಆಗರವಾಗಿದ್ದ ಶಿಕ್ಷಣ ಸಂಸ್ಥೆಗಳಿಗೆ ಉದಾರವಾಗಿ ಆರ್ಥಿಕ ನೆರವು ನೀಡಿ ಇತರರು ಶಿಕ್ಷಣ ಪಡೆಯಲು ಸಹಾಯ ಮಾಡುತ್ತಿದ್ದನು. ರಾಜನು ಹೇಗೋ ಪ್ರಜೆಗಳೂ ಹಾಗೆಯೇ. ವೇದ ರಕ್ಷಣೆ ಎಂದರೆ ವೇದ ವಿದ್ವಾಂಸರ, ವೇದವಿದರ ರಕ್ಷಣೆ ಮತ್ತು ಪಾಲನೆ. ಇಂದಿನ ದಿನಗಳಲ್ಲಿ ಶಿಕ್ಷಣದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರೋತ್ಸಾಹವನ್ನು, ವಿದ್ಯಾರ್ಥಿ ವೇತನಗಳನ್ನು ನೀಡಲಾಗುತ್ತಿದೆ. ಅದೇ ಬಗೆಯ ಪ್ರೋತ್ಸಾಹವನ್ನು, ಧನ ಸಹಾಯವನ್ನು ವೈದಿಕ ವಿದ್ವಾಂಸರಿಗೆ ಕೊಡುತ್ತಿಲ್ಲ. ಇದು ಗಮನ ಕೊಡಲೇಬೇಕಾದ ಅತ್ಯಂತ ಮುಖ್ಯವಾದ ಅಂಶ.
ಧರ್ಮೋ ರಕ್ಷತಿ ರಕ್ಷಿತಃ ಎಂದು ಶ್ರುತಿಯು ಹೇಳುತ್ತದೆ. ಧರ್ಮವನ್ನು ಯಾರು ರಕ್ಷಿಸುತ್ತಾರೋ ಅವರನ್ನು ಧರ್ಮವು ರಕ್ಷಿಸುತ್ತದೆ. ಧರ್ಮದ ಮೂಲವನ್ನು ಪಾಲಿಸಲು ಜನರು ಮುಂದೆ ಬಂದದ್ದೇ ಆದರೆ ಆ ಒಳ್ಳೆಯ ಕೆಲಸವೇ ಅವರನ್ನು ಪಾಲಿಸುತ್ತದೆ. ವೇದಾಧ್ಯಯನವು ಇಂದು ಆರ್ಥಿಕವಾಗಿ ದುರ್ಬಲರಾಗಿರುವವರ ಕೆಲಸವಾಗಿದೆ. ಜನರೂ ಈ ಪರಿಸ್ಥಿತಿಗೆ ಒಗ್ಗಿ ಹೋಗಿದ್ದಾರೆ. ವೇದಾಧ್ಯಯನವನ್ನು ವಿಷಾದದ ಕನಿಕರದ ಸ್ಥಿತಿಗೆ ನೂಕಿದ್ದಾರೆ. ವೇದಗಳಲ್ಲಿ ಅಪಾರ ವಿದ್ವತ್ತನ್ನು ಪಡೆದಿರುವ ಪಂಡಿತರೇ ಅವನ್ನು ಮಾರಾಟ ಮಾಡಬಲ್ಲ ವ್ಯಾಪಾರ ವಸ್ತುವೆಂಬಂತೆ ಬಳಸುತ್ತಿದ್ದಾರೆ. ಅವರು ವೇದಾಧ್ಯಯನದ ಮಹತ್ವವನ್ನು ತಮ್ಮ ಬದುಕಿನ ಶಾಂತಿ ಸಮರಸತೆಗಳಲ್ಲಿ ಪ್ರಯೋಗತಃ ತೋರಿಸುತ್ತಿಲ್ಲ. ತಾವೇ ಮಾದರಿಯಾಗಿ ನಿಂತು ವೇದಗಳಿಗೆ ಗೌರವವನ್ನು ಸಂಪಾದಿಸಿಕೊಡುತ್ತಿಲ್ಲ. ಮೋಕ್ಷ ಮತ್ತು ಶಾಂತಿಗಳಿಗೆ ಬದಲಾಗಿ ಒಂದೆರಡು ಪುಡಿಗಾಸುಗಳನ್ನು ಗಳಿಸಲು ವೇದಗಳನ್ನು ಅವರು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಧರ್ಮದ ಹಿನ್ನಡೆಗೂ ಜನತೆಯಲ್ಲಿ ಕಳವಳ ಭೀತಿಗಳು ಹರಡುತ್ತಿರುವುದಕ್ಕೂ ಇದೇ ಕಾರಣ. ವೇದಗಳು ಹಾಕಿಕೊಟ್ಟಿರುವ ಆದರ್ಶಗಳನ್ನು ಆಚರಿಸಿ ಮಾನವ ಜನಾಂಗವನ್ನು ಸರಿಯಾದ ದಾರಿಗೆ ನಿರ್ದೇಶಿಸುವ ದೀಪಸ್ತಂಭಗಳಾಗುವಂತೆ ಆ ಜನರನ್ನು ಒಲಿಸಿದರೆ ಮಾತ್ರ ಈ ಜಗತ್ತು ಮತ್ತೆ ಶಾಂತಿಯನ್ನು ಸಾಮರಸ್ಯವನ್ನು ಗಳಿಸಿಕೊಳ್ಳಬಹುದು. ಇಲ್ಲವಾದರೆ ಅವನತಿ ಅನಿವಾರ್ಯವಾಗುತ್ತದೆ. ಭಾರತೀಯ ಅಧ್ಯಾತ್ಮ ವಾಹಿನಿಯು ಇಂದಿನವರೆಗೂ ವೇದಾಧ್ಯಯನ ಮತ್ತು ಆಚರಣೆಯನ್ನು ಪೋಷಿಸುತ್ತಾ ಬಂದಿದೆ. ಅದರ ಸಂದೇಶ ಯಾವಾಗಲೂ ವೈದಿಕ ಪಥದಲ್ಲಿ ಮುಂದೆ ಸಾಗುವಿಕೆ ಎನ್ನುವುದೇ ಆಗಿದೆ. ವೇದಾಂತವನ್ನು ವೇದಗಳನ್ನು ಕುರಿತು ಒಬ್ಬನು ಬೇಕಾದರೆ ವಿಸ್ತಾರವಾಗಿ ಮಾತನಾಡಬಹುದು. ಆದರೆ ತನ್ನದೇ ಅನುಭವ ಮತ್ತು ಆಚರಣೆಗಳ ಆಧಾರದಿಂದ ಈ ಆದರ್ಶಗಳ ಮೌಲ್ಯವನ್ನು ಎತ್ತಿ ಹಿಡಿಯದೇ ಹೋದರೆ ಅದು ವ್ಯರ್ಥ. ಈ ಸತ್ಯವನ್ನು ಈ ಜನರು ಮರೆತು ಬಿಟ್ಟಿದ್ದಾರೆ. ಅವರು ಸಕಾಲಕ್ಕೆ ಎಚ್ಚರಗೊಳ್ಳಲಿ. ಚಿರಂತನವಾದ ವೈದಿಕ ಸಂಸ್ಕೃತಿಯ ಸಂಪ್ರದಾಯಗಳನ್ನೂ ಮೌಲ್ಯಗಳನ್ನೂ ರಕ್ಷಿಸಲಿ. ಜೈ ಸಾಯಿರಾಮ್.